ಡೈಲಿ ಬೆಳಿಗ್ಗೆ ಎದ್ದು ಒಂದು ಹಾಡನ್ನ ಕೇಳ್ತೀವಿ. ನಾವು ಕೇಳಿದ್ರು ಕೇಳಿಸ್ತಾರೆ, ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಸ್ಪೀಕರ್ಗಳು ಇರುತ್ತೆ, ದೇವಸ್ಥಾನ ಹತ್ರ ಪ್ಲೇ ಮಾಡಿರ್ತಾರೆ. ಅದು ಕೇಳಿದ್ಮೇಲೆ ನಮಗೆ ಬೆಳಗ್ಗೆ ಆಯ್ತು ಅಂತ. ಸೊ ಅದೇ ನಮ್ಮ ಕೌಸಲ್ಯ ಸುಪ್ರಜಾ ರಾಮ ಅಂತ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆ ಸಾಂಗ್ಸ್ಗೆ ಕೊರಿಯೋಗ್ರಾಫ್ ಮಾಡಿ ಇವತ್ತು ನಮ್ಮ ಜೊತೆಲಿ ದೀಪಾ ಸೈ ಅವರು ಇದ್ದಾರೆ. ಗೀತಾ ಸೈ ಅವರು ಐಮ್ ಸೋ ಸಾರಿ, ಇವ್ರು ನೋಡಿದಾಗ ಆಕ್ಚುಲಿ ಡ್ಯಾನ್ಸ್ ಆಡ್ತಿದೆ, ಐ ಮೀನ್ ಟಂಗ್ ಕೂಡ ಡ್ಯಾನ್ಸ್ ಆಡ್ತಿದೆ. ಸೊ ಮೊದಲನೇದಾಗಿ ಚಿತ್ತಾರ ಸ್ಟಾರ್ ವಾಚ್ 24ಗೆ ಆಧಾರದ ಸ್ವಾಗತ. ವೆರಿ ವಾರ್ಮ್ ವೆಲ್ಕಮ್. ಸೊ ಹೇಗೆ ಅನಿಸ್ತಿದೆ ಚಿತ್ತಾರ ಸ್ಟಾರ್ ವಾಚ್ 24 ಸೆಲೆಬ್ರೇಟಿಂಗ್ ಇಟ್ಸ್ 15th ಇಯರ್? ಆಕ್ಚುಲಿ ಇದು ನನ್ನ ಫಸ್ಟ್ ಅವಾರ್ಡ್ ಫಂಕ್ಷನ್ ನಾನು ಅಟೆಂಡ್ ಮಾಡ್ತಾ ಇರೋದು. ತುಂಬಾ ಖುಷಿ ಆಗ್ತಿದೆ. ಸೊ 15 ಇಯರ್ಗೆ ಕಾಲಿಟ್ಟಿದೆ ಚಿತ್ತಾರ ಸ್ಟಾರ್ ಮ್ಯಾಗಝೀನ್. ಸೊ ತುಂಬಾ ಖುಷಿ ಆಗ್ತಿದೆ. ಎಲ್ಲ ಸೆಲೆಬ್ರಿಟಿಗಳ ಜೊತೆಗೆ ಈ ಅವಾರ್ಡ್ ನಾನು ಅವಾರ್ಡ್ ಫಂಕ್ಷನ್ ಅಲ್ಲಿ ನಾನು ಎಲ್ಲರೂ ಮೀಟ್ ಮಾಡ್ತಿರೋದು ತುಂಬಾ ಖುಷಿ ಆಗ್ತಿದೆ. ಓಕೆ, ಸೊ ಇವತ್ತಿನ ಸಂಜೆ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಔಟ್ ಆಫ್ ದಿಸ್ ಸ್ಟಾರ್ ಅವಾರ್ಡ್ಸ್ ಅಲ್ಲಿ? ಇವತ್ತು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಏನೇನ್ ಆಗ್ಬಹುದು ಅಥವಾ ಹೇಗಿರ್ಬೋದು? ಆಕ್ಚುಲಿ ಫುಲ್ ಬಿಂದಾಸ್ ಆಗಂತೂ ಇರುತ್ತೆ, ಸೂಪರ್ ಎಂಟರ್ಟೈನ್ಮೆಂಟ್ ಅಂತೂ ಇರುತ್ತೆ, ಅದಂತೂ 100% ಶೋರ್. ಅದು ಆಕ್ಚುಲಿ ಫುಲ್ ಅಂದ್ರೆ ಅವಾರ್ಡ್ ಬರುತ್ತೆ ಇಲ್ವಾ ಸೆಕೆಂಡ್ರಿ ಅದು, ಬಟ್ ನಾನು ಟೋಟಲಿ ಒಂದು ಈವೆಂಟ್ ನ ಎಂಜಾಯ್ ಮಾಡಕ್ಕೋಸ್ಕರ ನಾನು ಬಂದಿದ್ದೀನಿ. ಓಕೆ, ಸೊ ಇವಾಗ ನಾವೆಲ್ಲ ಹೇಗೆ ನಿಮ್ಮ ಡ್ಯಾನ್ಸ್ ಮೂವ್ಸ್ ನ ಸ್ಕ್ರೀನ್ ಮೇಲೆ ಎಂಜಾಯ್ ಮಾಡಿದ್ವಿ, ಹಾಗೆ ಇವಾಗ ತುಂಬಾ ಜನ ನನ್ಗೆ ಹೇಳಿದ್ರು ನಿಮ್ಮ ಹತ್ರ ಒಂದು ಹಾಡು ಹಾಡಿಸಿ ಅಂತ. ಆದ್ರೆ ನಮ್ದು ಚಿತ್ತಾರ ಯಾವತ್ತಿದ್ರು ಏನೋ ಒಂದು ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ಮಾಡ್ತಾನೆ ಇರ್ತೀವಿ. ಸೊ ನಿಮ್ಗೆ ಒಂದು ಹಾಡಲ್ಲಿ ಒಂದು ಟ್ವಿಸ್ಟ್ ನ ಕೊಡ್ತೀನಿ. ಓಕೆ, ಬಟ್ ಆ ಟ್ವಿಸ್ಟ್ ಗೆ ನೀವು ನಿಮ್ಮ ಫೇವ್ರೆಟ್ ಸಾಂಗಿನ ಒಂದ್ 2-3 ಸಾಲನ್ನ ಹಾಡಬೇಕಾಗತ್ತೆ. ಓಕೆ, ವಿಚ್ ಇಸ್ ಫೇವ್ರೆಟ್ ಫೇವ್ರೆಟ್ ಸಾಂಗ್? ಓಕೆ, ಸಡನ್ ಆಗಿ ಹೇಳಿದ್ರೆ ನೆನಪಾಗೋದಿಲ್ಲ. ಓಕೆ, ನಾನು ಮಾಡಿ ವರ್ಕ್ ಮಾಡೋ ಸಾಂಗ್ ನ ಆಡ್ಬೋದು. ನಿನ್ಗೆ ಸೋತು ಹೋಗ್ಬಿಟ್ನಲ್ಲೇ ಶಿವಾನಿ. ಅಟ್ಲೀಸ್ಟ್ ಒಂದ್ 2-3 ಲೈನ್ ಹಾಡಬೇಕು. ಅಟ್ಲೀಸ್ಟ್ ಒಂದ್ 2-3 ಲೈನ್ ಹಾಡಬೇಕು, ಬಿಕಾಸ್ ಟ್ವಿಸ್ಟ್ ಲೈಸ್ ದೇರ್ ಇನ್ ದೋಸ್ ಲೈನ್ಸ್. ಯಾ, ಆಕ್ಚುಲಿ ನನ್ನ ಮಗಳ ಫೇವ್ರೆಟ್ ಸಾಂಗ್ ಆಡ್ತೀನಿ ನಾನು. ನೀನೇ ಮೊದಲು ನೀನೇ ಕೊನೆ ಚೆನ್ನಾಗಿ ಪ್ಯಾಚ್ ಅಪ್ ಮಾಡಿದ್ರು. ಓಕೆ, ಇವಾಗ ನೀನೇ ಮೊದಲು ನೀನೇ ಕೊನೆ ಈ ಸಾಂಗ್ ಅಲ್ಲಿ, ಈ ಸಾಂಗಿನ ಮಧ್ಯದಲ್ಲಿ ಚಿತ್ತಾರ ಅನ್ನೋ ವರ್ಡ್ ನ ಹಾಕಿ ಅದನ್ನ ಪರ್ಫೆಕ್ಟ್ ಸೆಂಟೆನ್ಸ್ ಮಾಡಬೇಕು. ಓಕೆ, ಸೊ ಅದು ನಿಮ್ಗೆ ಇವಾಗಿರುವಂತ ಟಾಸ್ಕ್. ಸೊ ನಿಮ್ ಫೇವ್ರೆಟ್ ಸಾಂಗು ಹಾಡಿದ್ರಿ, ನಿಮ್ಮ ಮಗಳ ಫೇವ್ರೆಟ್ ಸಾಂಗು ಹಾಡಿದ್ರಿ. ಎರಡರಲ್ಲಿ ಯಾವ್ದಾದ್ರು ಒಂದು ಸಾಂಗ್ ಅಲ್ಲಿ ಚಿತ್ತಾರ ಅನ್ನೋ ನಮ್ಮ ಮ್ಯಾಗಝಿನ್ ಹೆಸರನ್ನ ಹಾಕಿ ಅದನ್ನ ಒಂದು ಪರ್ಫೆಕ್ಟ್ ಸೆಂಟೆನ್ಸ್ ಮಾಡಬೇಕು. ರೆಡಿ? ಸೊ ತೋಗ್ಬಿಟ್ನಲ್ಲೇ ಚಿತ್ತಾರ ಅಂದ್ರೆ ಮುಗಿದೋಯ್ತು. ದಟ್ಸ್ ಪರ್ಫೆಕ್ಟ್ ಸಾಂಗ್. ಓಕೆ, ಸೊ ನಾನೇ ನಿಮಗೆ ಕ್ಲೂ ಕೊಟ್ಬಿಟ್ಟಿದ್ದೀನಿ. ಸೊ ಈ ಸಾಂಗ್ ನ ಬಿಟ್ಟು ಬೇರೆ ಯಾವ್ದಾದ್ರು ಒಂದು ಸಾಂಗ್ ಅಲ್ಲಿ ಚಿತ್ತಾರ ಅನ್ನೋ ವರ್ಡ್ ಹಾಕ್ಬಿಟ್ಟು ಪರ್ಫೆಕ್ಟ್ ಸೆಂಟೆನ್ಸ್ ಮಾಡ್ಬೇಕು. ರೆಡಿ? ಓಕೆ, ಸೊ ಇವ್ರಿಗೆ ಇವಾಗ ನೆನ್ಪಾಗ್ತಿಲ್ಲ, ಬಟ್ ಡೆಫಿನೆಟ್ಲಿ ಇವ್ರಿಗೆ ನೆನ್ಪಿಟ್ಕೊಳ್ಳಿ. ಹಾ ಹೌದು, ನೆನ್ಪಿಟ್ಕೊಳ್ತಾರೆ ಎಲ್ರು. ಬಟ್ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ್ದು ಮಾಡ್ತಿದ್ದೀರಾ? ಆಕ್ಚುಲಿ ನೆಕ್ಸ್ಟ್ ಒಂದು ತಮಿಳ್ ಅಂಡ್ ತೆಲುಗು ಒಂದು ಪ್ರಾಜೆಕ್ಟ್ ಆಲ್ರೆಡಿ ಮೀಟಿಂಗ್ ಆಗಿದೆ. ಸೊ ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಅಲ್ಲಿ ಶೂಟ್ ಇದೆ. ಸೊ ಆದಷ್ಟು ಬೇಗ ನಮ್ಮ ಸೌತ್ ಇಂಡಿಯನ್ ಸ್ಟಾರ್ ಕೊರಿಯೋಗ್ರಾಫರ್ ಆಗ್ಲಿ ಅಂತ ನಮ್ಮ ಎಲ್ಲರ ಕಡೆಯಿಂದ ವಿಶ್ ಮಾಡ್ತೀವಿ. ಅಂಡ್ ಚಿತ್ತಾರ ಮ್ಯಾಗಝಿನ್ ಗೆ ಏನಂತ ವಿಶ್ ಮಾಡಕ್ಕೆ ಇಷ್ಟಪಡ್ತೀರಾ? ಅಂಡ್ ಟು ಆಲ್ ಅವರ್ ವ್ಯೂವರ್ಸ್ ಅಂಡ್ ರೀಡರ್ಸ್ ಆಫ್ ಚಿತ್ತಾರ, ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಇನ್ನು 100 ಇಯರ್ಸ್ ಇದು ಹಂಗೆ ಕಂಟಿನ್ಯೂ ಆಗ್ಲಿ ಅಂತ ಕೇಳ್ಕೊಳ್ತೀನಿ ನಾನು. ಓಕೆ, ಅಟ್ಲೀಸ್ಟ್ 100th ಇಯರ್ ಅಲ್ಲಾದ್ರೂ ಒಂದು ಸಾಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ ಬನ್ನಿ. ಅವಾಗ್ಲೂ ಇದೇ ಟ್ರಿಕ್ ಅನ್ನ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಆಲ್ ಯುವರ್ ಫ್ಯೂಚರ್ ಎಂಡೆವರ್ಸ್ ಅಂತ ಹೇಳ್ತಾ, ಸೊ ಪ್ಲೀಸ್ ಡೂ ಎಂಜಾಯ್ ದಿ ಲವ್ಲಿ ಈವ್ನಿಂಗ್. ಥ್ಯಾಂಕ್ ಯು.